ಹಲೋ ಎವ್ರಿವನ್, ವೆಲ್ಕಮ್ ಟು ಸಹನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಯೂಟ್ಯೂಬಲ್ಲಿ. ಆ್ಯಸ್ ಎ ಹೌಸ್ ವೈಫ್ ಆಗಿ ಬೆಳಗ್ಗೆಯಿಂದ ಮತ್ತು ಸಂಜೆವರೆಗೂ ನಾವೇನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಾರ್ನಿಂಗ್ ಎದ್ದು ನಾನು ರಾಗಿ ಮಾಲ್ಟ್ನ ಪ್ರಿಪೇರ್ ಮಾಡ್ತೀನಿ. ಅದು ತಣ್ಣಗಾಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನೇ ಒಂದೊಂದು ಗ್ಲಾಸ್ ನಾನು ಮತ್ತು ವಿವೇಕ್ ಅವ್ರು ಕುಡಿತೀವಿ. ಮತ್ತು ಅದ್ರ ಜೊತೆ ಒಂದು 2 ಎಗ್ಸ್ನ ತಗೋತೀವಿ. ಅದೇ ನಮ್ಮ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಅದಾದಮೇಲೆ ನಾನು ಲಂಚಿಗೆ ಅವ್ರ ಬಾಕ್ಸ್ಗೆ ಅಂತ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಅದನ್ನ ಸ್ಮ್ಯಾಶ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಸ್ಮ್ಯಾಶ್ ಎಲ್ಲ ಚೆನ್ನಾಗಿ ಆದಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಮತ್ತು ತೊಳೆದು ಕಟ್ ಮಾಡ್ಕೊಂಡಿರೋಂತಹ ಕುಂಬಳಕಾಯಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ನಾವು ಯಾವ ಸೈಜ್ ಬೇಕೋ ಅದನ್ನ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು. ಇನ್ನೂ ಚಿಕ್ಕ ಚಿಕ್ಕದಾಗಿ ಬೇಕಾಗಿದ್ರೂ ಕಟ್ ಮಾಡ್ಕೊಬೋದು. ಬಟ್ ಬಾಯ್ಲ್ ಆಗುತ್ತೆ, ಪ್ರಾಬ್ಲಮ್ ಏನಿಲ್ಲ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಅದಾದಮೇಲೆ ಸ್ವಲ್ಪ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಎಲ್ಲ ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ಅದಾದಮೇಲೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ರೆ 10 ಮಿನಿಟ್ಸ್ಗೆಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಬಂದು ಎಗ್ಸ್ನ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೆ. ಸೊ ಅದನ್ನ ತೊಗೋತಿದ್ದೀನಿ. ಇಬ್ರಿಗೂ 2 ಎಗ್ಸ್ನ ತೊಗೋತೀವಿ ಡೈಲಿ. ಯಾಕಂದರೆ ನಾವು ಜಿಮ್ಮಿಗೆ ಹೋಗ್ತೀವಿ. ಜಿಮ್ಗೆ ಹೋಗೋದ್ರಿಂದ ನಮಗೆ ಪ್ರೋಟೀನ್ ಬೇಕಲ್ವ. ಸೊ ಹಂಗಾಗಿ 2 ಎಗ್ಸ್ನ ತೊಗೋತೀವಿ. ಅದಾದಮೇಲೆ ಇಲ್ಲಿ ರಾಗಿ ಮಾಲ್ಟೆಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಸೊ ಅದಕ್ಕೆ ನಾನು ಮೊಸರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ವಿವೇಕ್ ಅವ್ರಿಗೆ ಒಂದು ಗ್ಲಾಸ್ನ ಕೊಡ್ತಾಯಿದ್ದೀನಿ. ನಾನು ಸ್ವಲ್ಪ ಲೇಟಾಗಿ ತೊಗೋತೀನಿ. ಮತ್ತು ಅವ್ರಿಗೆ ಬಾಯ್ಲ್ಡ್ ಎಗ್ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಅವ್ರಿಗೆ ಅದ್ರ ಮೇಲೆ ಸ್ವಲ್ಪ ಪೆಪ್ಪರು ಮತ್ತು ಸಾಲ್ಟ್ ಎಲ್ಲ ಹಾಕಿರಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಇತ್ತು ಅಂತ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದೆ. ಬಟ್ ನಾನು ಡೈಲಿ ಏನದು ಹಾಕ್ಕೋದಿಲ್ಲ. ನನಗೂ ಅಷ್ಟೇ ಸ್ವಲ್ಪ ಪೆಪ್ಪರು, ಸಾಲ್ಟ್ ಎಲ್ಲ ಹಾಕ್ಕೊಂಡು ತಿನ್ನೋದೇ ಇಷ್ಟ. ಅದಾದಮೇಲೆ ಇಲ್ಲಿ ಚಪಾತಿನೆಲ್ಲ ಹಾಕಿ ಬಾಕ್ಸ್ನ ರೆಡಿ ಮಾಡಿದೆ. ಆಗಲೇ ಒಂದು 5 ಮಿನಿಟ್ಸ್ ಲೇಟಾಗಿ ಹೋಗಿತ್ತು. ಅವರು ವೆಯ್ಟ್ ಮಾಡ್ತಾಯಿದ್ರು. ಮತ್ತು ನಾನು ಆಮ್ಲ ಜ್ಯೂಸನ್ನ ಮಾಡ್ತೀನಿ ಡೇ ಬೈ ಡೇ. ಅಂದರೆ ಒನ್ ಡೇ ABC ಜ್ಯೂಸು ಮತ್ತು ಇನ್ನೊಂದು ದಿನ ಆಮ್ಲ ಜ್ಯೂಸು ಆ ಥರ ಮಾಡ್ತೀನಿ. ಸೊ ಅದನ್ನು ಅವರು ಆಫ್ಟರ್ನೂನ್ ತೊಗೋತಾರೆ ಊಟ ಎಲ್ಲ ಆದಮೇಲೆ. ನಾನು ಅಷ್ಟೇ ಆಫ್ಟರ್ನೂನ್ ತೊಗೋತೀನಿ. ಮತ್ತು ಅವ್ರಿಗೆ ಬಾಕ್ಸ್ ಎಲ್ಲ ಕೊಟ್ಟಿದ್ದಾದಮೇಲೆ ನಾನು ಸ್ವಲ್ಪ ಹೇರ್ ಕಟ್ ಇತ್ತು ಅಂತ ಅಂದ್ಬಿಟ್ಟು ಪಾರ್ಲರ್ಗೆ ಹೋಗಿದ್ದೆ. ಹೇರ್ ಆ್ಯಕ್ಚುಲಿ ತುಂಬ ಲಾಂಗ್ ಇತ್ತು ಮತ್ತು ಮೇಂಟೈನ್ ಮಾಡೋದು ಸಹ ತುಂಬ ಕಷ್ಟ ಅನ್ನಿಸ್ತಿತ್ತು. ಸ್ಪ್ಲಿಟ್ ಹೇರ್ಸ್ ಅಂತೂ ತುಂಬ ಜಾಸ್ತಿ ಹೋಗಿತ್ತು ನನಗೆ. ಅದರಿಂದ ನಾನು ತುಂಬ ದಿನದಿಂದ ಹೇರು ಶಾರ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಮಾಡಿಸ್ದೆ. ನಾನಿಲ್ಲಿ ಬಿಫೋರ್ ಜಿಮ್ ಏನು ತೊಗೊತೀನಿ ಅಂತ ತೋರಿಸ್ತೀನಿ. ಹಾಕಿ ನೆನೆಸಿರ್ತೀನಿ. ನಾನು ನೆನೆಸಿದಾದ್ಮೇಲೆ ಈಗ ಮಾರ್ನಿಂಗ್ ಒಂದು ಗ್ಲಾಸ್ನ ತೊಗೋತೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಒಂದೊಂದು ಗ್ಲಾಸ್ ತೊಗೋತೀವಿ. ಅಷ್ಟೊಂದೇನು ಕಹಿ ಇರಲ್ಲ, ನಾರ್ಮಲ್ ವಾಟರ್ ಥರ ಇರುತ್ತೆ. ಸ್ವಲ್ಪ ಫ್ಲೇವರು ಚೇಂಜ್ ಆಗುತ್ತೆ. ಆ ಮೆಂತ್ಯ ಫ್ಲೇವರ್ ಸ್ವಲ್ಪ ಗೊತ್ತಾಗುತ್ತೆ. ಪ್ರೋಟೀನ್ಗೆ ನಾನು ಎಗ್ ತೊಗೋತೀನಿ. 2 ಬಾಯ್ಲ್ಡ್ ಎಗ್ಸ್ನ ತೊಗೋತೀನಿ. ಅದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಕೊಂಡು ನಾನು ರಾಗಿ ಮಾಲ್ಟ್ನ ತೊಗೋತೀನಿ. ಆ್ಯಕ್ಚುಲಿ ರಾಗಿ ಈಸ್ ಗುಡ್ ಫಾರ್ ಹೆಲ್ತ್. ಡೈಲಿ ಯಾವುದಾದ್ರೂ ವೇಯಿಂದ ಡೈಲಿ ರಾಗಿ ತೊಗೊಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಎಲ್ಲರೂ ರಾಗಿನ ಡೈಲಿ ತೊಗೊಳ್ಳಿ. ಇಲ್ಲಿ ನಾನು ನೆಕ್ಸ್ಟು ಜಿಮ್ಮಿಗೆ ಹೋಗಿದ್ದೀನಿ. ಆ್ಯಕ್ಚುಲಿ ನಾನು ಒಂದು 10-10:30 ಒಳಗಡೆ ಜಿಮ್ಮಿಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ. ಮನೇಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದರೆ ಎಲ್ಲ ಮುಗಿಸ್ಕೊಂಡು ಜಿಮ್ಮಿಗೆ ಹೋಗ್ತೀನಿ. ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಒಂದು 11:30 ಹಾಗೆ ಮನೆಗೆ ಬರ್ತೀನಿ ನಾನು. ಆ್ಯಕ್ಚುಲಿ ಬಂದಾದಮೇಲೆ ಲಂಚಿಗೆ ಏನಾದರೂ ಇದ್ದೆ ಪ್ರಿಪೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಆಲ್ರೆಡಿ ಪಲ್ಯ ಪ್ರಿಪೇರ್ ಮಾಡಿದ್ದೆ. ಚಪಾತಿ ಮಾತ್ರ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡಿದೆ ಒಂದು 12:30 ಆ ಥರ. ಅದಾದಮೇಲೆ ನೋಡ್ಬೋದು ಕಿಚನೆಲ್ಲ ಹೇಗಾಗಿದೆ ಅಂತಂದ್ಬಿಟ್ಟು. ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ಅದಾದಮೇಲೆ ಸ್ವಲ್ಪ ಸ್ಟವ್ ಎಲ್ಲ ಗಲೀಜಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ಲ್ಯಾಬ್ ಎಲ್ಲ ಒರೆಸಿ ಅದಾದಮೇಲೆ ನಾನು ಫ್ರೆಶ್ ಅಪ್ ಆದಮೇಲೆ ನಾನು ಟೀ ಕಾಫಿ ಅಷ್ಟೊಂದು ತೊಗೊಳಲ್ಲ. ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು ಅಂತ ಮಾರ್ನಿಂಗೇ ಸ್ವಲ್ಪ ಸೋಕ್ ಮಾಡಿದ್ದೆ. ಅದನ್ನೇ ತೊಗೋತೀನಿ ನಾನು. ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ತೊಗೊತೀನಿ. ಸ್ವಲ್ಪ ಹಾಲು, ಸ್ವಲ್ಪ ಹನಿ ಹಾಕ್ತೀನಿ. ಆ್ಯಕ್ಚುಲಿ ಅವತ್ತು ಹಾಲನ್ನ ನಾನು ಕಾಯಿಸಿ ಫ್ರಿಜ್ಜಲ್ಲಿ ಇಡೋದು ಮರ್ತೋಗಿದ್ದೆ. ಸೊ ಹಂಗಾಗಿ ಹಾಲನ್ನ ಕಾಯಿಸ್ತಿದ್ದೀನಿ. ಬಟ್ ಅದು ಹಾರೋಷ್ಟರೊಳಗಡೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ತಣ್ಣಗಾಗೋದು ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ನೀರೇ ಹಾಕಿ ಗ್ರೈಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಹಾಲು ಸ್ವಲ್ಪ ಕಾದಿದ್ದೆಲ್ಲ ಆದಮೇಲೆ ಆಫ್ ಮಾಡಿ ನೀರೇ ಸ್ವಲ್ಪ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ತೊಗೊಳೋಣ ಅಂತ ನೋಡ್ತಾ ಇದ್ದೀನಿ. ಮತ್ತು ನೈಟ್ ಡಿನ್ನರ್ಗೆ ನಾನು ತರಕಾರಿ ಸಾರು ಮತ್ತು ಮುದ್ದೆ ಮಾಡೋಣ ಅಂತ ತೊಗರಿಬೇಳೆನ ನೆನೆಸ್ತಿದ್ದೀನಿ. ನೋಡ್ಬೋದು ನಾನು ಜಸ್ಟ್ ನೀರು ಹಾಕಿ ಹಾಗೆ ಗ್ರೈಂಡ್ ಮಾಡಿ ತೊಗೊಂಡೆ. ಅದಾದಮೇಲೆ ನೈಟಿಗೆ ಸೌತೆಕಾಯಿ ಎಲ್ಲ ಕಟ್ ಮಾಡಿದೆ. ಮತ್ತು ನಾಳೆಗೆ ಕ್ಯಾರೆಟು ಮತ್ತು ಬೀಟ್ರೋಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು
ನಾಳೆ ಜ್ಯೂಸ್ಗೆ ಆಗುತ್ತೆ ಅಂತ. ಮತ್ತು ನಾಳೆ ಏನು ಪಲ್ಯ ಮಾಡಬೇಕು ಅಂತಲೂ ಇವತ್ತೇ ಡಿಸೈಡ್ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್